ನಮಸ್ಕಾರ. ನಿನ್ನೆ ಏನು ಭಟ್ಕಳ ಮುನ್ಸಿಪಾಲ್ಟಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಆದೇಶವನ್ನು ಹೊರಡಿಸಿದ್ರು. ಸುಮಾರು 50 ವರ್ಷ 60 ವರ್ಷ ಇರ್ತಕ್ಕಂಥ ಈ ಮಾರ್ಕೆಟನ್ನು ತೆರವುಗೊಳಿಸಬೇಕು, ಇಲ್ಲಿಂದ ಹೋಗಬೇಕು, ಈ ಮೀನ್ ಮಾರ್ಕೆಟನ್ನು ಮತ್ತೊಂದು ಮೀನ್ ಮಾರ್ಕೆಟ್ಗೆ ಹೋಗಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದರು. ಆ ಆದೇಶ ಇಷ್ಟು ಅವೈಜ್ಞಾನಿಕ ಇದೆ ಅಂತ ಹೇಳಿದ್ರೆ, ಇವತ್ತು ಭಟ್ಕಳದ ಎಲ್ಲ ಮೀನುಗಾರರು ಸೇರಿದ್ರೆ, ಎಲ್ಲ ಮೀನು ಮಾರೋರು ಸೇರಿದ್ರೆ ಇಂಥದ್ದು 5 ಮಾರ್ಕೆಟ್ ಇದ್ರೂ ಮೀನು ಮಾರಲಿಕ್ಕೆ ಜಾಗ ಅವಕಾಶ ಕಡಿಮೆ ಇದೆ ಎಲ್ಲೇ ಹೋದ್ರು. ಅದನ್ನ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬಾರ್ದು. ಇವತ್ತು ಸರ್ಕಾರದ ಲೆವೆಲಲ್ಲಿ ಮಾತಾಡಿ, ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ, ಭಟ್ಕಳ ಆಡಳಿತ ಕಮಿಟಿ ಜೊತೆ ಎಲ್ಲರ ಜೊತೆ ಸಂಪರ್ಕ ಮಾಡಿ ಇವತ್ತು ಈ ಮಾರ್ಕೆಟನ್ನು ನಾವು ಯಾವುದೇ ಕಾರಣಕ್ಕೂ ಮೇಲೆ ತಗೊಂಡು ಹೋಗುವಂಥ ಪ್ರಶ್ನೆನೇ ಇಲ್ಲ. ಈ ಮಾರ್ಕೆಟ್ ಇಲ್ಲೇ ನಾವು ವ್ಯಾಪಾರ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಈಗಾಗಲೇ ನಾನು ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕು ಆಡಳಿತಕ್ಕೆ ಹೇಳಿದ್ದೇನೆ. ನೀವು ವಿಶ್ವಾಸದಿಂದಿರಿ ಎಲ್ಲರೂ. ಈ ಮಾರ್ಕೆಟನ್ನು ನಾವು ಯಾವುದೇ ಕಾರಣಕ್ಕೂ ನಾನಿರೋ ತನಕ ಈ ಮಾರ್ಕೆಟನ್ನು ಶಿಫ್ಟ್ ಮಾಡಲಿಕ್ಕೆ ನಾನು ಕೊಡುತ್ತೀನಿ. ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಇದೇ ಮಾರ್ಕೆಟ್ ಅನ್ನ ನೀವು ಮೇಲೆ ತಗೊಂಡೋಗಿ ನಮ್ಗೆ ಕೊಡುವಂತದ ಅವಶ್ಯಕತೆ ನಮಗಿಲ್ಲ. ಇದೇ ಮಾರ್ಕೆಟ್ ಅನ್ನ ನಮಗೆ ಸಂಪೂರ್ಣ ರಿಪೇರಿ ಮಾಡಿಕೊಡಿ. ನೀವು ರಿಪೇರಿ ಮಾಡಿಕೊಡ್ಲಿಲ್ಲ, ಮುನ್ಸಿಪಾಲಿಟಿ ಅವ್ರಿಗೆ ನಿಮ್ಗೆ ವಾಹಿನಿ ಮುಖಾಂತರ ನಾನು ಹೇಳಿಕ್ ಬಯಸ್ತೇನೆ, ನೀವು ರಿಪೇರಿ ಮಾಡಿಕೊಡ್ಲಿಲ್ಲ, ಸಂಪೂರ್ಣ ಮಾರ್ಕೆಟ್ ಅನ್ನ ನಾನು ರಿಪೇರಿ ಮಾಡಿಕೊಡ್ತೇನೆ. ಸಂಪೂರ್ಣ ನಮ್ಮ ಮೀನುಮಾರು ಈಗಾಗಲೇ ಮತ್ಸ್ಯ ಸಾಮಾಗಿ ಮೀನಿನ ವ್ಯಾಪಾರ ತುಂಬಾ ಕಡಿಮೆ ಆಗುತ್ತೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಮೀನುಗಾರರು ಇವತ್ತು ಅತ್ಯಂತ ಕಷ್ಟದಲ್ಲಿದ್ದಾರೆ. ಮೀನುಗಾರರು ಅಷ್ಟೇ ಎಲ್ಲರೂ ಮೀನು ಮಾರ್ತಕ್ಕಂಥವ್ರು ಇವತ್ತು ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಬೋಟಿಗೆ ಮೀನಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಕೋವಿಡ್ ಸಮಸ್ಯೆ ಇದೆ, ನೀವು ಕೋವಿಡ್ ಜಾಸ್ತಿ ಆಗ್ತದೆ, ನೀವು ಮಾರ್ಕೆಟನ್ನು ಮೇಲೆ ತಗೊಳ್ಬೇಕಂತಕ್ಕಂಥದ್ದು ಇದು ನಿಜವಾಗ್ಲೂ ಇದು ಜನರು ಮಾಡ್ತಕ್ಕಂಥ ದ್ರೋಹ. ಇದು ನಾನು ವಿನಂತಿ ಮಾಡ್ಕೊಳ್ತೇನೆ ಪುರಸಭೆಯವ್ರಿಗೆ, ಇದನ್ನು ಇವತ್ತೇ ಕೈ ಬಿಡ್ಬೇಕು. ನೀವು ಇದನ್ನು ಕೈ ಬಿಡಬೇಕು. ನೀವು ಯಾರು ಹೆದರ್ಬೇಕಾಗಿರ್ತಕ್ಕಂಥಕ್ಕಿಲ್ಲ. ಯಾವುದೇ ಸಂದರ್ಭದಲ್ಲೂ ಎಷ್ಟೇ ಹೊತ್ತು ಅವ್ರು ಖಾಲಿ ಮಾಡ್ಕೊಂಡು ನಿಮ್ಮ ಜೊತೆ ನಾ ಬಂದು ನಿಂತ್ಕೊಳ್ತೇನೆ ಅಂತಕ್ಕಂಥ ಮಾತನ್ನ ಮತ್ತೊಂದು ಬಾರಿ ಹೇಳ್ತಾ, ನೀವು ಸಂತೋಷದಿಂದ ಮೀನು ವ್ಯಾಪಾರ ಮಾಡಿ, ಇಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ, ನಾವು ನಿಮ್ಮ ಜೊತೆ ನಿಂತ್ಕೊಳ್ತರು. ನಿಮಗೆ ಮೀನು ಈ ಮಾರುಕಟ್ಟೆ ಶಿಫ್ಟ್ ಮಾಡಿದಂತೆ ಅದು ನಾನು ನಿಮ್ಮ ಜೊತೆ ನಿಂತ್ಕೊಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಇದನ್ನ ಅವರು ಮನವಿ ಮಾಡ್ತೇನೆ. ರಿಪೇರಿ ಮಾಡಿಕೊಡ್ಬೇಕು. ಅವರು ರಿಪೇರಿ ಮಾಡಿಕೊಡ್ಲಿಲ್ಲ ಆದರೆ ಈ ಸಂಪೂर्ण ಮಾರ್ಕೆಟ್ ನೆಲ ಹಾಸಿರ್ಬೋದು, ಮ್ಯಾರಂದಿರ್ಬೋದು, ನನ್ನ ಶಾಸಕರ ನಿಧಿಯಿಂದ ನಾನು ಮಾಡ್ಕೊಡ್ತೇನೆ ಅಂತಕ್ಕಂಥ ಭರವಸೆ. ये जो मार्केट थी ना, ये अचानक ये लोग नोटिस डाले क्योंकि 31 अप्रैल 1 को इधर से लेके जाना बोल के, उसके बाद में हमको मालूम पड़ा कि मार्केट शिफ्ट कर रहे हैं. बाद में नए मार्केट जाने के लिए बोले. नए मार्केट में उतना जगह नहीं था क्योंकि उधर नीचे 64 जगह था और ऊपर 34 है. ऊपर चढ़ सकते नहीं, नीचे के लिए उतना जगह बस नहीं. अब देख रहे हैं कितने औरत थे इधर, उतने औरत के लिए वो जगह बराबर नहीं है. और उसके बाद में जो रोड का मसला है, वो रोड कटिंग में क्रॉस करना मुश्किल है. उधर चाय होटल नहीं है, कुछ भी ये नहीं है, राशन की दुकान नहीं है, किराने दुकान नहीं है, कुछ भी आना जाना सहूलत बहुत कम है. इधर तो हॉस्पिटल है नज़दीक, ऑटो स्टैंड है, बाजू में म्यूनसिपैलिटी है, उसके बाद में तालुका ऑफिस इधर है, बाद में ये तहसीलदार ये कचहरी इधर है, पुलिस स्टेशन इधर है, बाजार इधर है, तरकारी मार्केट है और चिकन मार्केट है. इसके लिए है ना सब अनुकूल है इधर. हम इसलिए ना ये लोग हम लोग एक मेमोरेंडम दिए थे कि हमको यही मार्केट चाहिए. हम लोग को वो मार्केट बंद करने से और चालू करने से कोई एतराज़ नहीं, वो भी चालू करो, ये भी चालू रखो बोल के हम एक मनवी दिए थे उनको, तहसीलदार साहब को. लेकिन कल की मीटिंग में उन्होंने कोविड की वजह से आगे चल के रिजोल्व किए कि आप इधर ही रहो और वो भी मार्केट चालू करेंगे बोल के. इसलिए हम लोग अभी इंशाल्लाह इधर आप देख रहे हैं MLA साहब आके गए, इंशाल्लाह आइंदा सब ठीक हो गया इंशाल्लाह.